ಮಹಾದೇವಿ ಮಹಾದೇವಿ ಇವತ್ತು ನನ್ನ ಮಗುಗೋಸ್ಕರ ನನ್ನ ಅಪಹರಿಸಿದ್ರು. ನಾಳೆ ಇನ್ಯಾರ್ದೋ ಮಗುಗೋಸ್ಕರ ಅವ್ರು ಕತ್ತಿಸ್ಕೋಕೋ ಹೇಸೋರಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು. ಇವತ್ತು ಈ ಅನ್ಯಾಯ ಎಲ್ಲ ಕೊನೆ ಆಗಬೇಕು. ನೀವು ಮಾಡಿರೋ ತಪ್ಪಿಗೆ ಜನಗಳೇನು ಶಿಕ್ಷೆ ಕೊಡೋದು? ನಾನೇ ನಿಮ್ ಜನಿಮರ ಕಿತ್ತಾಕ್ತೀನಿ. ಏನ್ ಮಾಡ್ಕೊಂಡ್ರಿ ಅಮ್ಮ? ಅಮ್ಮ ಲಲಿತಾ, ಬಗರಿ, ಜಾಜಿ ಬನ್ನಿ ಇಲ್ಲಿ. ನನ್ನ ತಪಸ್ಸಿನ ಅವಧಿಯಲ್ಲಿ ನನ್ನ ಮುಂದೆ ನೀನು ಹಚ್ಚೋ ದೀಪ ಯಾವುದೇ ಕಾರಣಕ್ಕೂ ನಂದಬಾರ್ದು. ಮುಖ್ಯವಾಗಿ ನಾನು ಯಾರ ಕಣ್ಣಿಗೂ ಬೀಳಬಾರ್ದು. ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು. ಅವಳಿಗೇನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ಬಂಗಾರಿ ಬಾ, ಎಲ್ಲೋಗಿದ್ಯೋ? ಬಾ ಕೂತ್ಕೋ, ಬಾ ಕುಡಿಯಕ್ಕೆ ನೀರು ತಂದ್ಕೊಡ್ಲಾ? ಬೇಡಜ್ಜಿ. ಬೇಡವಾ? ಜಾಜಿ, ಜಾಜಿ, ಬಂಗಾರಿ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಜ್ಜಿ. ಬಾ ಬಾ ಕೂತ್ಕೋ, ಕೂತ್ಕೋ. ಯಾಕಜ್ಜಿ ಹೀಗೆ ಕೂರಿಸ್ತಿದ್ದೀರಾ? ಯಾಕೂ ಇಲ್ಲ ಕಣೆ, ನಿಮ್ಮಿಬ್ಬರು ಜೋಡಿ ಒಳ್ಳೆ ಶಿವ ಪಾರ್ವತಿ ಥರ ಇದೆ. ನಿಮ್ಮಿಬ್ಬರನ್ನ ಜೋಡಿಯಾಗಿ ಕೂರಿಸಿ ನೋಡಬೇಕು ಅಂತ ಆಸೆ ಆಯಿತು, ಅದಕ್ಕೆ ಕೂರಿಸ್ದೆ. ಬಂಗಾರಿ, ಜಾಜಿ, ನೀವಿಬ್ರು 100 ಕಾಲ ಸುಖವಾಗಿ ಸಂಸಾರ ಮಾಡಬೇಕು. ಬೇಕಾದ್ರೆ ಆ ದೇವರು ನನ್ನ ಆಯಸ್ಸನ್ನೆಲ್ಲ ನಿಮ್ಮಿಬ್ಬರಿಗೆ ಕೊಟ್ಬಿಡ್ಲಿ. ನೀವಿಬ್ಬರು ಚೆನ್ನಾಗಿರ್ಬೇಕು. ಬಂಗಾರಿ, ನೀನು ಅಷ್ಟೇ ಕಣೋ. ನಿನ್ನ ಹೆಂಡತಿ ಗರ್ಭಿಣಿ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಮೊನ್ನೆ ನಾನು ಜಾಜಿನ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅಂದ್ರಲ್ಲ, ಆ ವಿಷಯಕ್ಕೆ ಮಾತಾಡ್ತಿರೋದು. ನಾನು ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳಲ್ವಾ? ಹಾಗಲ್ಲ ಕಣೋ, ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಲ್ಲ, ಇನ್ಮೇಲೂ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅಲ್ಲ ಅಜ್ಜಿ, ನಾನು ನೋಡ್ತಾನೆ ಇದ್ದೀನಿ. ಎಲ್ರೂ ಯಾಕೆ ಹೀಗಾಡ್ತಿದ್ದೀರಾ? ಮೊದಲು ಅಪ್ಪನ ಸರ್ದಿ ಆಯ್ತು, ಇವಾಗ ನಿಮ್ದಾ? ಮೊದಲು ಅಪ್ಪನೂ ಹೀಗೆ ಶುರು ಮಾಡಿದ್ರು, ಈಗ ನೀವು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು. ನಾನು ಚೆನ್ನಾಗೇ ಇದ್ದೀನಲ್ಲ ಅಜ್ಜಿ, ನನಗೇನಾಗಿದೆ ಅಂತದ್ದು? ಏನಾಗಿದೆ ಅಂತ ಯಾವ ಬಾಯಲ್ಲಿ ಹೇಳಿ ತಾಯಿ? ಆ ತ್ರಿಪುರ ಸುಂದರಿ ನಿನಗೆ ಒಳ್ಳೆ ಗಂಡ ಮನೆ ಎಲ್ಲ ಕೊಟ್ಲು, ಆದ್ರೆ ಆಯಸ್ಸನ್ನೇ ಕೊಟ್ಲಿಲ್ವಲ್ಲೇ? ಶಾಸ್ತ್ರಿಗಳೇ,
ವಿರೂಪಾಕ್ಷ ಶಾಸ್ತ್ರಿಗಳೇ, ಶ್ರೀ 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 ತ್ರಿಪುರ ಸುಂದರಿ ಪ್ರಸನ್ನ ದೇಶಿಕರೇ, ಚಕ್ರಾಪುರಿಯ ಶ್ರೀ 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 ತ್ರಿಪುರ ಸುಂದರಿ ದೇವಸ್ಥಾನದ ಧರ್ಮಾಧಿಕಾರಿಯಾದ ನಾನು ಶ್ರೀ ವಿರೂಪಾಕ್ಷ ಶಾಸ್ತ್ರಿ ಈ ಪತ್ರದ ಮೂಲಕ ತಿಳಿಯಪಡಿಸುವುದೇನೆಂದರೆ, ನನಗೂ ಈ ಊರಿಗೂ ಋಣ ತೀರಿತು. ಅಮ್ಮನವರ ಅಪ್ಪಣೆಯಾಗಿದೆ. ನಾನು ನನ್ನ ಮುಂತಿನ ಜೀವನ ಅರಸಿಕೊಂಡು ಜೊತೆಗೆ ಸಿದ್ಧಿ ಶಕ್ತಿಗಾಗಿ ದೇವಾನುದೇವತೆಗಳನ್ನು ಒಲಿಸಿಕೊಳ್ಳಲು ಘೋರವಾದ ತಪಸ್ಸಿಗೆ ಹೋಗುತ್ತಿರುತ್ತೇನೆ. ನನ್ನನ್ನು ಹುಡುಕುವ ಪ್ರಯತ್ನ ಬೇಡ. ಧನ್ಯವಾದಗಳು. ಶ್ರೀ ವಿರೂಪಾಕ್ಷ ಶಾಸ್ತ್ರಿ. ಅಂತೂ ಕಡೆಗೂ ನಿಮಗೆ ಬುದ್ಧಿ ಬಂತ ಶಾಸ್ತ್ರಿಗಳೇ. 1000 ಸಲ ಹೇಳಿದೆ, ಬೇಡ ಶಾಸ್ತ್ರಿಗಳೇ, ಅಮ್ಮನವರು ವಿರೋಧ ಕಟ್ಕೋಬೇಡಿ ಅಂತ. ಕೊನೆವರೆಗೂ ನೀವು ನನ್ನ ಮಾತು ಕೇಳಲೇ ಇಲ್ಲ. ಎಂಥ ಪರಿಸ್ಥಿತಿ ತಂದುಬಿಟ್ಟಿದ್ದಾಗಿದೆ ನನ್ನ. ಈಗ ಸಂತೋಷನ? ಈಗ ನಿಮ್ದಿನ ನಿನ್ಗೆ? ನಿನಗೋಸ್ಕರ ಪೂಜೆ, ಪುನಸ್ಕಾರ, ಹೋಮ ಹವನ, ಯಾಗಾದಿಗಳನ್ನು ಎಷ್ಟು ಮಾಡಿಲ್ಲ. ನಿಮ್ಮ ನೋವು ಅದೇನು ಅಂತ ಹೇಳಿ. ನಿಮ್ಮ ನೋವು ನಮ್ಮ ನೋವಲ್ವಾ? ನಿನ್ನ ಮಗಳು ಅಲ್ಪಾಯುಷ ಕಡೆಲಲ್ತ. ಗಂಡು ಹೆಣ್ಣು ಇಬ್ರು ಅವ್ರ ಹೆಸ್ರನ್ನ ಇವರು, ಇವ್ರ ಹೆಸ್ರನ್ನ ಅವರು ಒಗಟ್ಟಲ್ಲಿ ಹೇಳ್ಬಿಟ್ಟು ಒಳಗೆ ಬರಬೇಕು. ಊರಿಗೆ ಪೈಲ್ವಾನ್ರು, ಪ್ರೀತಿಲಿ ಯಜಮಾನ್ರು. ನನ್ನ ಗೆದ್ದ ರಾಮೂರು ಇನ್ಮೇಲೆ ನನ್ನವರು. ನನ್ನ ಕಣ್ಣಲ್ಲಿ ನಿಂತವ್ರೆ, ನಕ್ರೆ ಸಂದಾಗ ಕಾಣ್ತವ್ರೆ. ನಮ್ಮ ಅವನ್ ಗೆಪ್ತಿ ಮಾಸಕ್ಕೆ ಮೊದಲೇ ಜಾನಕಿ ಅವ್ರು ಬಂದವ್ರೆ. ನಾ ಇರೋ ತನಕ ಈ ಮನೆ ಒಳಗ ನನ್ನ ಬರೋಬ್ಬರಿ ಬರ್ಲಿಕ್ಕೆ ನಿನಗ ಸಾಧ್ಯನೇ ಇಲ್ಲ. ನಿಮ್ಗ ಅಧಿಕಾರ ಬೇಕು, ಬರೀ ಅಧಿಕಾರ ಬೇಕು, ಹೌದಲ್ಲ? ಈ ಮನೆಯೊಳಗ ನಿಮ್ಗೆ ಎಷ್ಟು ಅಧಿಕಾರ ಅದನೋ ಅಷ್ಟೇ ಅಧಿಕಾರ ನನಗೂ ಅದ. ಯಾವತ್ತಿದ್ರು ಕುದುರಿನ, ಕತ್ತಿನ. ಅತ್ತಿಯವರ ನಾನು ನಿನ್ಗೇನೋ ಹೇಳಬೇಕು. ನನಗ ನಿಮ್ಮ ಹತ್ರ ಮಾತು ಕೇಳ್ಬೇಕಂತಾನೆ ಎಷ್ಟು ದಿನದಿಂದ ಕಾಯ್ತಿದ್ದೆ. ಹೇಳಿ. ನಾನು ದತ್ತನ ಮೇಲೆ ಕಬಡ್ಡಿಲಿ ಗೆದ್ನಲ್ಲ, ಅದಕ್ಕೆ ನೀನೇ ಕಾರಣ. ಅಯ್ಯೋ, ನೀವು ಗೆಲ್ಲೋ ಅಂತ ನಾನೇನು ಮಾಡಿಲ್ಲ. ಪೂರ್ತಿ ಮಾತು ಕೇಳಿಸ್ಕೋತ್ಯಾ? ಯಾಕೆ ಹೇಳಿ ನೀನು ಸ್ಫೂರ್ತಿ ಆಗಿದ್ದು? ನಿನ್ನ ಅನಿಷ್ಟ ಮುಖ ನೋಡ್ಕೊಂಡು ಇಲ್ಲೇ ಬಿದ್ದಿರೋ ಬದಲು 6 ತಿಂಗಳು ದೂರ ಹೋಗೋದೇ ವಾಸಿ ಅಂತ ಅನಿಸ್ತು. ಅವನೇ ಈ ಮನೇಲಿ ಸಾಮಾನ್ಯವಾಗಿ
ಪೇಟೆಂಟಿಂದ ಲಕ್ಷಗಟ್ಟಲೆ ಹಣ ಬರುತ್ತೆ. ರೆಸಿಪಿ ಬರೆದು ಕೊಡು ಅಂತ ಲಕ್ಷ್ಮಿ ಅವ್ರಿಗೆ ಕೇಳಿದ್ರು, ಅವ್ರು ಒಪ್ಪಿರಲಿಲ್ಲ. ಅದಕ್ಕೆ ಅವ್ರನ್ನ ಎದುರಿಸಿ ರೆಸಿಪಿನ ಬರ್ಸ್ಕೊಂಡು ಅವ್ರನ್ನ ಸಾಯಿಸೂ ಇರ್ಬೋದು. ನಿಮ್ಮ ಹೆಂಡತಿನ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಾ? ಹೌದು. ಲಕ್ಷ್ಮಿ ಅವ್ರ ಫೋನ್ ಡೀಟೇಲ್ ಸಿಕ್ಕಿದೆ. ಎಲ್ಲಿದ್ದಾಳೆ ನನ್ನ ಮಗಳು? ಚೆನ್ನೈ ರೂಟಲ್ಲಿ ಟ್ರಾವೆಲ್ ಆಗಿದೆ. ಇಲ್ಲ ಅವನೇ ಏನಾದರೂ ಓಡಿಸ್ಕೊಂಡು ಹೋಗಿದ್ರೆ? ಯಾರು? ಇನ್ಯಾರು? ಸಂಜಯ್. ಯಾರು ಸಂಜಯ್? ಲಕ್ಷ್ಮಿ ಬಾಯ್ ಫ್ರೆಂಡ್. ನನ್ನ ಮಗ ಧರ್ಮಸಿಂಹನ ಪದಕ ಎಲ್ಲೇ? ಅಬ್ಬೇ ಅದು ಪದಕ ಇನ್ನು ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ಸುತ್ತ್ಯಾ? ಧರ್ಮಸಿಂಹನ ಪದಕ ಆ ಪ್ರತಾಪ ರುದ್ರನ ಹತ್ರ ಹೇಗೆ ಹೋಯ್ತು? ಅಳ್ತಾ ಇದೆಯಾ? ಏನವ ಮಗಿನ ಥರ? ನಮಗೆ ಬೇಕಂತ ನಾವು ಹೋಯ್ತಾ ಇದ್ದೀವಿ. ನೀವು ಬಂದಾಗ ಎಷ್ಟು ಖುಷಿ ಆಯ್ತು, ಈಗ ಹೋಗುವಾಗ ಅಷ್ಟೇ ದುಃಖ ಆಯ್ತದೆ. ಹಾಯ್ ಡಾರ್ಲಿಂಗ್. ಹಾ, ಈಗ ಹೋಗ್ತಿದ್ದಾರೆ. ಎಸ್, ಲವ್ ಯು ಮಿಸ್ಟರ್ ಗುರುಮೂರ್ತಿ. ಮಾವ, ಯಾಕೆ ಏನಾಯ್ತು? ಏನೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ? ಏನೂ ಇಲ್ಲ. ಯಾಕೇನೂ ಇಲ್ಲ? ಪರಮೇಶ್ವರ, ಇದೇನಪ್ಪ ಹೊಸ ಸಂಕಟ ತಂದಿಟ್ಬಿಟ್ಟೆ. ಶೇಷ ಆ ದುಷ್ಟನ ಜೊತೆ ಹೋಗಿದ್ದಾಳೆ, ಹೀಗೇನ್ ಮಾಡ್ಲಿ? ಯಾಕೆ ನಿನ್ನ ನಿಜ ರೂಪದಲ್ಲಿ ಬಂದು ನಿಲ್ಲೋದಕ್ಕೆ ಭಯನಾ? ಏ ಅವಿವೇಕಿ, ಮುಚ್ಚು ಬಾಯಿ. ಏನೋ ಶಕ್ತಿಶಾಲಿ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾನೆ ಹೋಗ್ತಾ ಇದ್ಯಾ ಅಲ್ವಾ? ನನ್ನ ಶಕ್ತಿಯ ಸ್ವರೂಪ ಎಂತದ್ದು ಅಂತ ತೋರಿಸ್ತೀನಿ.